ನೋಟಿಸ್ ಕೊಟ್ರಲ್ಲ, ಎಲ್ಲಿ ಆತ್ಮಾವಲೋಕನ ನೋಟಿಸ್ ಕೊಟ್ರು ನಿಮ್ಗೆ? ರಾಜ್ಯದ ಅಧ್ಯಕ್ಷರು ನೋಟಿಸ್ ಕೊಟ್ರು ನಿಮ್ಗೆ? ಆಯ್ತು, ನೀವೇನೋ ಧೈರ್ಯಶಾಲಿ ಮಾತಾಡಿದ್ರಿ, ಬೇರೆ ಯಾರಿಗೂ ಧೈರ್ಯನೇ ಇರ್ಲಿಲ್ಲ. ಹಾಗಿದ್ರೆ ಯಡಿಯೂರಪ್ಪನವರು ಬೇರೆ ಯಾರಿಗೂ ನಾಯಕ ಅಲ್ವಾ? ಯಾಕೆ ಮಾತಾಡ್ಲಿಲ್ಲ ಮತ್ತೊಬ್ರು? ನೀವು ಮಾತ್ರ ಯಾಕೆ ಮಾತಾಡ್ಬೇಕಿತ್ತು? ಬೇರೆಯವರು ನೋಡಿ, ಬೇರೆಯವರು ನನ್ನ ಮುಖಾಂತರ ಮಾತಾಡ್ಸಿದ್ರು, ನಾನಂತೂ ನೇರವಾಗಿ ಮಾತಾಡ್ತೀನಿ. ಬೇರೆ ನಿಮ್ಮ ಮುಖಾಂತರ ನಾನೇನು ನೋಡಿ, ಬೇರೆ ನಿಮ್ಮ ಮುಖಾಂತರ ಮಾತಾಡ್ಸಂತ ಅನಿವಾರ್ಯತೆ ಏನಿತ್ತು? ಬೇರೆ ಮಾತಾಡಕ್ಕಂತ ಬಾಯಿರ್ಲಿಲ್ವಾ? ಮಾತಾಡಕ್ಕಾಗಲ್ಲ. ಯಾಕೆ? ಕೆಲವರಿಗೆ ಸಂಕೋಚ ಏನು ಹೇಳ್ಬಿಡ್ತು. ಆದ್ರೆ ನಾನು ಇರ್ತಕ್ಕಂಥ ವಾಸ್ತವಾಂಶನ ಈ ನಾಡಿನ ಜನರ ಮುಂದೆ ಎಳೆ ಎಳೆಯಾಗಿ ಯಾರು ಭಯ ಬೀಳ್ತಾ ಇದ್ರು? ಯಾರು ಭಯ ಬೀಳ್ತಾ ಇದ್ರು? ಬಿಜೆಪಿಯಲ್ಲಿ ಯಾರಿಗೆ ಭಯ ಬೀಳ್ತಾ ಇದ್ರು ಮಾತಾಡೋದಕ್ಕೆ? ವಾಪಸ್ ಹಿಂದಕ್ಕೆ ಹೋಗಲ್ಲ. ಈಗೇನಾಗಬೇಕು, ನಾನು ಹೇಳೋದು, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವ್ರ ಅಧ್ಯಕ್ಷ ಆದಮೇಲೆ ಇಡೀ ರಾಜ್ಯದಲ್ಲಿ ವಾತಾವರಣ ಒಂಥರ ಮಿಂಚಿನಂಥ ಅವ್ರು ಸಂಚಾರ ಮಾಡ್ತಾರೆ. ಅಧ್ಯಕ್ಷ ಆದ ತಕ್ಷಣ ಅವ್ರು ತೆಗೆದುಕೊಂಡಂಥ ತೀರ್ಮಾನಗಳು. ಸರ್ ಒಂದು ನಿಮಿಷ, ಸಂಘ ಪರಿವಾರದ ಹಿರಿಯರ ಮುಖಂಡರು, ನಾನು ಒಂದು ನಿಮಿಷ, ಸಂಘ ಪರಿವಾರದ ಮುಖಂಡರುಗಳನ್ನ, ಭೂ ಸಮಿತಿ ಅಧ್ಯಕ್ಷಗಳು, ಕಾರ್ಯಕರ್ತರುಗಳು, ನಾಡಿನ ಎಲ್ಲ ವರ್ಗದವರ ಮಠಾಧೀಶರುಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರನ್ನ ಭೇಟಿ ಮಾಡಿದ್ರು. ಬ್ಲಾಕ್ ಮೇಲ್ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನ ತೆಗೆದುಕೊಂಡಿದ್ದಾರೆ. ನಾವ್ ಹೇಳ್ತಾ ಇಲ್ಲ, ಪ್ರತಿಪಕ್ಷದವ್ರು ಹೇಳ್ತಾರೆ, ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇರೋದು. ಯತ್ನಾಳ್ ಹೇಳಿದ್ದಾರೆ. ನೋಡೋಣ, ನನಗೆ ಯತ್ನಾಳ್ ಬಗ್ಗೆ ಗೌರವ ಇದೆ. ನಾನು ಹೇಳೋದು, ಎಷ್ಟು ನಾವು ಮಾತಾಡ್ತೀವಿ ಮಾಧ್ಯಮದ ಮುಂದೆ, ನಮ್ಮ ವೈಯಕ್ತಿಕ ವರ್ಚಸ್ಸು ಎಲ್ಲೊಂದು ಕಡೆ ಕಡಿಮೆ ಆಗುತ್ತೆ. ನಾನು ವಿನಂತಿ ಮಾಡ್ತೀನಿ ಈಗಲೂ ಯತ್ನಾಳ್ರವರಿಗೆ, ನಮ್ಮ ಹೋರಾಟ ಸಂಘರ್ಷ ಯಾರ ವಿರುದ್ಧ? ಕಾಂಗ್ರೆಸ್ಸಿನ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕು. ವಿಜೇಂದ್ರ ಅವರ ವಿಜೇಂದ್ರನ್ ರಾಜ್ಯಾಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪ ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿ, ಅಮಿತ್ ಶಾ. ಯಡಿಯೂರಪ್ಪನವರಂತ ಕೀಳು ಮಟ್ಟ ರಾಜಕಾರಣ ಮಾಡಲ್ಲ. ಯಡಿಯೂರಪ್ಪನವರು ಸಂಘ ಪರಿವಾರದಿಂದ ಸಾಮಾನ್ಯ ವ್ಯಕ್ತಿ ಅಲ್ಲ, ಕೇಂದ್ರ ಸಚಿವರಾಗಿದ್ದಂಥವರು. ಯಡಿಯೂರಪ್ಪನವರು ಸಂಘ ಪರಿವಾರದ ಹಿನ್ನೆಲೆ ಇದೆ, ಹೋರಾಟದ ಮನೋಭಾವನೆ ಇದೆ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೆ 28 ಸ್ಥಾನಗಳು ಆಯ್ಕೆ ಆಗಬೇಕು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕೆ ಕರ್ನಾಟಕದಿಂದ 28 ನೀವು ಮಾತಾಡಿದಾಗ ನಿಮ್ಗೆ ನೋಟಿಸ್ ಕೊಟ್ಟರು, ಯತ್ನಾಳ್ ಮಾತಾಡಿದಾಗ ಯಾಕೆ ನೋಟಿಸ್ ಇಲ್ಲ? ನಾನು ಈ ಪ್ರಸ್ತುತ ರಾಜಕೀಯ ನನಗೆ ಹೇಳೋದು, ನೋಟಿಸ್ ಕೊಡೋದು, ಸಸ್ಪೆಂಡ್ ಮಾಡೋದು ಉತ್ತರ ಅಲ್ಲ. ನಾವು ಹೇಳೋದು, ವಿಜೇಂದ್ರ ಅಧ್ಯಕ್ಷ ಮೇಲೆ ಒಳ್ಳೆ ವಾತಾವರಣ ಬಂದಿದೆ. ರಾಜ್ಯದಲ್ಲಿ ಯುವಕರ ಕಣ್ಮಣಿ, ಯೂತ್ ಐಕಾನ್ ಅಂತಾರೆ. ಈ ವೈಯಕ್ತಿಕವಾಗಿ ನನಗೇನು ವಿಜೇಂದ್ರ, ನಾನು ಅವ್ರಿಗಿನ್ನ ಸೀನಿಯರ್ ಇದ್ದೀನಿ. ಆದರೆ ರಾಜ್ಯದಲ್ಲಿ ನಾನು ಹೇಳಿದ ಯಡಿಯೂರಪ್ಪನವ್ರ ಮಗ ಅಂತ ನಾವು ಒಪ್ಕೊಳ್ಳೋದು ಬೇಡ. ಅವರು ವಿವಿಧ ಅನ್ಯನ್ಯ ಜವಾಬ್ದಾರಿಯಿಂದ ನೋಡಿ, ರಾಜ್ಯದ ಉಪಾಧ್ಯಕ್ಷ, ಯುವ ಮೋರ್ಚಾ ಅಧ್ಯಕ್ಷಗೆ, ಆಮೇಲೆ ಶಿರಾ, KR ಪೇಟೆ ಅಂತ ಕ್ಷೇತ್ರಗಳಲ್ಲಿ 2 ಜನ ಗೆಲ್ಲಿಸಿದ್ರು. ಅಧಿಕಾರ ಇತ್ತು ನೋಡಿ, ಮುಖ್ಯಮಂತ್ರಿ ಆಗಿದ್ರು. ಇಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತಲ್ಲ, ವಿಜೇಂದ್ರ ಅವರು ಸಂಘಟನೆ ಮುಖಾಂತರ ಅವ್ರದೇ ಆದ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಂದರೆ ಈಗ ರಾಜ್ಯದ ಅಧ್ಯಕ್ಷ ಆಗಿ ಅವರ ಮುಂದಿನ ಸವಾಲುಗಳಿದೆ. ಯತ್ನಾಳ್ ಅವ್ರಿಗೂ ಅನ್ಯಾಯ ಆಗಿದೆ, ಸೋಮಣ್ಣ ಅವರಿಗೆ ಅನ್ಯಾಯವಾಗಿದೆ. ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಆಗಬೇಕಲ್ಲ. ಈಗ ನಿಮಗೆ ಅನ್ಯಾಯ ಆದಾಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಕೆ ರೆಡಿ ಆಗಿದ್ರಿ. ರೇಣುಕಾಚಾರ್ಯ ಅವರು ದಾವಣಗೆರೆಯಿಂದ ಲೋಕಸಭಾ ಅಭ್ಯರ್ಥಿ ಆಗೋದಕ್ಕೆ ರೆಡಿ ಆಗಿದ್ರಿ. ಯಾವಾಗ ಮತ್ತೊಮ್ಮೆ ಯಡಿಯೂರಪ್ಪನವರ ಕೈಗೆ ಬಂತು ಅಥವಾ ಅವರ ಪುತ್ರನ ಕೈಗೆ ಬಿಜೆಪಿ ಬಂತು, ನೀವು ಮತ್ತೆ ಬಿಜೆಪಿಯಲ್ಲಿ ಉಳ್ಕೊಂಡ್ರಿ. ಕಾಂಗ್ರೆಸ್ನ ಮುಖಂಡರು ನಿಮ್ಗೆ ಆಫರ್ ಕೊಟ್ಟಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, DK ಶಿವಕುಮಾರ್, SS ಮಲ್ಲಿಕಾರ್ಜುನ, ಚಲುವರಾಯಸ್ವಾಮಿ, ಅನೇಕ ಸಚಿವರುಗಳನ್ನ ಭೇಟಿ ಮಾಡಿದ್ದು ವೈಯಕ್ತಿಕ ಕಾರಣಕ್ಕೋಸ್ಕರ ಅಲ್ಲ. ಕ್ಷೇತ್ರದಲ್ಲಿ ಬರಗಾಲ ಇದೆ. ನಮ್ಮ ಕಾಲದಲ್ಲಿ 1200-300 ಕೋಟಿ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಮಾಡಿದ್ರು, ಅವನ್ನ ಮರುಚಾಲನೆ ಕೊಡ್ರಿ ಅಂತ ಭೇಟಿ ಮಾಡಿದ್ರು. ಕಾಂಗ್ರೆಸ್ ಮಾಜಿ ಶಾಸಕಾಗಿ ನೋಡಿ, ಇಲ್ಲಿ ನಮಗೆ ಬದ್ಧತೆ ಬೇಕು, ಕ್ಷೇತ್ರದ ಬಗ್ಗೆ ಒಂದು ಗೌರವ, ಇಚ್ಛಾಶಕ್ತಿ ಬೇಕು. ಇಲ್ಲಿ ಸೋಲು ಗೆಲುವು ಎರಡನ್ನೂ, ಈ ಒಂದು ಕ್ರೀಡೆ, ಸೋತವ್ರು ಗೆಲ್ಲಲ್ಲ, ಗೆದ್ದವ್ರು ಸೋಲಲ್ಲ. ನನಗೆ ನನ್ನ ಗೆಲುವು ಮುಖ್ಯ ಅಲ್ಲ, ಸೋಲು ಮುಖ್ಯ ಅಲ್ಲ. ಹಾಗಿದ್ರೆ